ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಉಪದ್ರಷ್ಟಾನುಮಂತಾ ಚ ಭರ್ತಾ ಭೋಕ್ತಾ ಮಹೇಶ್ವರಃ. ಪರಮಾತ್ಮೇತಿ ಚಾಪ್ಯುಕ್ತಃ ದೇಹೇಸ್ಮಿನ್ ಪುರುಷಃ ಪರಃ. ಈ ದೇಹದಲ್ಲಿರುವ ಪುರುಷನು ಸಾಕ್ಷಿ, ಒಪ್ಪಿಗೆಯನ್ನು ಕೊಡುವನು. ಪೋಷಿಸುವವನು, ಭೋಗಿಸುವಾತನು ಮಹೇಶ್ವರನು ಮತ್ತು ಪರಮಾತ್ಮನು ಎಂದು ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಮನುಷ್ಯ ತನ್ನ ಇಂದ್ರಿಯಗಳ ಮೂಲಕ ನೋಡಿದ, ಕೇಳಿದ ಹಾಗೂ ಅನುಭವಿಸಿದ ಎಲ್ಲದರ ಅರಿವಿಗೆ ಕಾರಣನೇ ಈ ಜೀವಾತ್ಮ. ವ್ಯಕ್ತವಾಗಲು ದೇಹವಾದರೆ ಅವ್ಯಕ್ತವಾಗಿ ಕಾರ್ಯ ಮಾಡುವವನು ಜೀವಾತ್ಮನೇ ಸರಿ. ದೇಹವಿಲ್ಲದೆ ಜೀವಾತ್ಮನೂ ಕೆಲಸ ಮಾಡಲಾರ. ಕಾರ್ಯಕಾರಣಕ್ಕೆ ಈ ಪ್ರಪಂಚಕ್ಕೆ ಬರುವ ಜೀವಿ ಯಾವುದಾದರೂ ಒಂದು ಭೌತಿಕ ದೇಹ ಹೊಂದಲೇಬೇಕು. ಈ ದೇಹ ಎಲ್ಲ ಕರ್ಮಗಳನ್ನು ಮಾಡಲು ಮೊದಲನೆಯದಾಗಿ ಎಲ್ಲವನ್ನೂ ಸಾಕ್ಷಿ ಭಾವದಿಂದ ಸ್ವೀಕರಿಸಿದ್ದನ್ನು ಒಪ್ಪಿ ಇದನ್ನು ಪೋಷಿಸಿ ಬೆಳೆಸಿ ಭೋಗಿಸುವಾತ ಬೇರಾರೂ ಅಲ್ಲ. ಇವೆಲ್ಲವನ್ನೂ ಮಾಡುವವನು ಸೃಷ್ಟಿಕರ್ತನಾದ ಮಹೇಶ್ವರ, ಆತನೇ ಪರಮಾತ್ಮ. ಅಂದಾಗ ಪ್ರತಿ ಜೀವಿಯ ಪ್ರತಿಯೊಂದಕ್ಕೂ ಕಾರಣ ಭಗವಂತನೇ ಹೊರತು ಈ ದೇಹದಲ್ಲಿದ್ದು ದೇಹವೇ ನಾನು ಎಂದುಕೊಳ್ಳುವ ಜೀವಿಯಲ್ಲ. ಹಾಗಾದರೆ ಕರ್ಮ ಫಲದಿಂದ ಜೀವಿ ಯಾಕೆ ಸುಖ ದುಃಖಗಳನ್ನು ಅನುಭವಿಸಬೇಕು ಎಂಬ ಪ್ರಶ್ನೆ ಸಹಜ. ಜೀವಿ ಈ ಪ್ರಪಂಚಕ್ಕೆ ಬಂದ ಕಾರಣ ತಿಳಿದು ಅದನ್ನು ಪೂರೈಸಿ ಹೊರಟರೆ ಒಂದೇ ಜನ್ಮ. ಹಾಗೆ ಮಾಡದೆ ಗುಣಗಳಲ್ಲಿ ಆಸಕ್ತಿ ವಹಿಸಿದರೆ ಗುಣಪ್ರಭಾವದಿಂದ ಜನ್ಮ ಜನ್ಮಾಂತರಗಳ ಚಕ್ರದಲ್ಲಿ ಸಿಲುಕಿ ಸುಳಿಗೆ ಸಿಕ್ಕ ಮೀನಿನಂತೆ ಒದ್ದಾಡುತ್ತಿರಬೇಕು. ಉದ್ಯಾನವನಕ್ಕೆ ಹೋದ ಕೆಲಸ ಮುಗಿಸಿ ಬಂದರೆ ಒಂದೇ ಭೇಟಿಗೆ ಮುಕ್ತಾಯ. ಹಾಗೆ ಮಾಡದೆ ಸೌಂದರ್ಯದಲ್ಲೋ ಅಥವಾ ಅಲ್ಲಿಗೆ ಬಂದವರ ಜೊತೆ ಕಾಲ ಕಳೆದು ಅಲ್ಲಿಗೆ ಹೋದ ಕೆಲಸ ಮುಗಿಯದೆ ಮತ್ತೆ ಮತ್ತೆ ಹೋಗಬೇಕಾದಂತೆ ಕರ್ಮ ಕಾರಣದಿಂದ ಈ ಜನ್ಮ ಜನ್ಮಾಂತರಗಳ ಬಂಧನ. ಹರಿ ಓಂ ತತ್ಸತ್.